ಗೈಸ್, ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ಭಾಳ ವಿಶೇಷತೆಗಳಿದೆ. ಅಮ್ಮನವರ ಶಕ್ತಿಯ ಬಗ್ಗೆ, ಮನೆಯಲ್ಲಿ ಕೆಡಕಾಗಿದ್ದರೆ ಮಾಟ ಮಂತ್ರಗಳು ಮಾಡಿದ್ರೆ ಏನೇನು ಮಾಡಬೇಕು ಎಲ್ಲವನ್ನೂ ಸಹ ನಾನು ಹೇಳಿದ್ದೀನಿ. ದಯವಿಟ್ಟು ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ ಗೈಸ್, ಯಾಕಂದರೆ ಭಾಳ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ ಇದು. ನೋಡಿ, ದಯವಿಟ್ಟು ನೋಡಿ. ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವಾಗ ಟೈಮು ಕರೆಕ್ಟಾಗಿ 1 ಗಂಟೆ 10 ನಿಮಿಷ ಆಗಿದೆ. ನಾವು ಮೈಸೂರು ಕಡೆ ಬಂದಿದ್ದೀವಿ. ಚಾಮರಾಜನಗರ ಅಂತ ಒಂದು ಜಾಗ ಇದೆ, ಆ ಜಾಗದ ಪಕ್ಕದಲ್ಲಿ ಬಡಗೂರು ಅಂತ ಇದೆ. ಅಲ್ಲಿ ಇವತ್ತು ಏನೋ ಒಂದು ಸಮಸ್ಯೆ ಒಂದು ಮನೆಯಲ್ಲಿ, ಆ ಮನೆಯಲ್ಲಿ ಏನಿದೆ, ಏನು ಎತ್ತುತ್ತಾರೆ, ಅಲ್ಲಿ ಏನೋ ಕೆಡಕಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವಾಗ ಸ್ವಾಮಿಗಳ ಜೊತೆಯಲ್ಲಿ ಬಂದಿದ್ದೀನಿ. ಶ್ರೀ ಶಕ್ತಿ ಜ್ಞಾನಪೀಠ ಸ್ವಾಮಿಗಳು ಕರ್ಕೊಂಡ್ಬಂದಿದ್ದಾರೆ, ಅದನ್ನು ಸಹ ನೋಡಿಸ್ತೀನಿ. ಎಲ್ಲ ಸಂಪೂರ್ಣವಾಗಿ ನಾವು ನೋಡಿ ತಿಳ್ಕೊಳ್ಳೋಣ. ರಾತ್ರಿಯಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋ, ನೋಡ್ತಾ ಇದ್ದೀರಾ, ಇಲ್ಲೇನು ಕಾಣಿಸ್ತಾನೆ ಇಲ್ಲ, ಬರೀ ಕತ್ಲೆ. ಇವಾಗ ಟೈಮ್ ಸಹ ಏನಾಗಿದೆ ಅಂದರೆ 1 ಗಂಟೆ 10 ನಿಮಿಷ, 1:15 ಲಮ್ಸಮ್ 9:30 ಆಗಿದೆ. ಇವಾಗೆಲ್ಲ ನಿಮಗೆ ನಾನು ಈ ರಾತ್ರಿಯಲ್ಲಿ ಏನೇನು ನಡೀತೆ ಇಲ್ಲಿ ಎಲ್ಲವನ್ನೂ ಸಹ ನೋಡಿಸ್ತೀನಿ. ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕಾಗಿ ನೀವು ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಅಂತ ನನ್ನ ವಿನಂತಿ. ಬನ್ನಿ, ಇವಾಗ ಆ ಮನೆ ಕಡೆ ಹೋಗೋಣ. ತೋಟದಲ್ಲಿ ಏನೇನಾಗುತ್ತೆ, ಮನೆಯಲ್ಲಿ ಏನೇನಿದೆ ಎಲ್ಲವೂ ಸಹ ನಾನು ನೋಡಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಇವಾಗ ನಾವೆಲ್ಲ ಒಳಗಡೆ ಹೋಗೋಣ, ಬನ್ನಿ. ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಇವಾಗ ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಗೈಸ್. ತೋಟದಲ್ಲಿ ಇರೋದು ಮನೆ ಇದು. ಮ್ಯಾಕ್ಸಿಮಮ್ ಒಂದು 7 ಕಿಲೋಮೀಟ್ರು ಒಳಗಡೆ ಐತೆ, ಎಲ್ಲಿ ಏನೂ ಇಲ್ಲ. ಇಷ್ಟೊಂದು ಭಯಂಕರವಾಗಿತ್ತಂದರೆ ಆ ಮನೆ ನೋಡೋಕ್ಕೆ ನಾವು ದೆವ್ವದ ಮನೇಲಿ ಬಂದುಬಿಟ್ಟಿದ್ದೀವಿ. ಆ ಥರ ಮನೆ ಒಳಗಡೆ ಏನೇನೋ ಮಾಡಿಸಿದ್ದಾರೆ ಜನಗಳು ಗೈಸ್. ಇಂಥ ಕೆಡಕು ಮಾಡಿಸೋರ್ಗಂತೂ ದೇವ್ರು ಯಾವಾಗಲೂ ಬಿಡಲ್ಲ. ಐ ಹೋಪ್ ಇವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ತಿಳ್ಕೊಳ್ತೀನಿ, ಯಾಕಂದರೆ ಅಮ್ಮನವರು ಇಲ್ಲಿ ಸ್ವಯಂ ಆಗಿ ಬಂದಿದ್ದಾರೆ. ಮನೆಯಲ್ಲಿ ಏನೇನಿದೆ ಎಲ್ಲವೂ ಸಹ ನೋಡಿಸ್ತೀನಿ ಡೀಟೇಲಾಗಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಕಷ್ಟ ಇದ್ದರೆ ಅಮ್ಮನವರ ಪ್ರಾರ್ಥನೆ ಮಾಡಿ ಆ ಕಷ್ಟ ಪರಿಹಾರ ಆಗ್ತಂತ ತಿಳ್ಕೊಳ್ತೀನಿ. ಯಾಕಂದರೆ ನಂಬಿಕೆಯಿಂದ ಹೋಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಮಿಸ್ ಮಾಡಬೇಡಿ ಗೈಸ್. ಏನಾದರೂ ಮಿಸ್ ಮಾಡಿದ್ರೆ ನಿಮ್ಗೆ ಇಲ್ಲೇನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಗೈಸ್. ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಬನ್ನಿ ಗೈಸ್, ಭಾಳ ಅದ್ಭುತವಾಗಿತ್ತು ಗೈಸ್. ಅಮ್ಮನವರು ಚಮತ್ಕಾರ ನೋಡೋಕ್ಕೆ ಸಿಕ್ತು ನನಗೂ. ಈ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಮತ್ತು ಕೆಡಕು ಮಾಡಿದ್ದಾರೆ ಗೈಸ್. ಎಷ್ಟೊಂದು ಇದಿರ್ತದಲ್ಲ, ಚೆಂಬುಗಳು, ತೆಂಗಿನಕಾಯಿಗಳು ಎಲ್ಲ ಕಟ್ಟಿದ್ದಾರೆ. ನಾವು ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ, ನಾವು ಎದ್ದೇಳೋಕ್ಕಾಗಲ್ಲ, ನಮ್ಮವರು ನಮ್ಮ ನೆಂಟರು ಪಂಟರು ಬರ್ತಾನೆ ಇರ್ತಾರೆ, ಯಾರು ಏನು ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಕಟ್ಬಿಟ್ಟು ಹೋಗ್ತಾರೆ. ಇವತ್ತುವರೆಗೂ ನಮ್ಗೆ ಕೆಟ್ಟದೇ ಆಗಿದೆ. ಇವಾಗ ಅಮ್ಮನವ್ರು ಬಂದಿದ್ದಾರೆ, ಅಮ್ಮನ ಮೇಲೆ ನಂಬಿಕೆ ಇದೆ ನಮಗೆ, 100% ನಾವು ಸರಿ ಹೋಗ್ತೀರಿ ಅಂತ ಹೇಳಿದ್ದಾರೆ. ಇವಾಗ ಅಮ್ಮನು ಏನು ಮಾಡ್ತಾಳೆ ಎಲ್ಲವೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗಾಯ್ಸ್ ನಿಮಗೆ. ಎಲ್ಲೋದ್ರೂ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ ನೋಡಿ. ಕೈ ಎತ್ತಕ್ಕಾಗಲ್ಲ, ಈ ಕಾಲ್ ಬರಲ್ಲ, ಎಡ್ದಗಾಲು. ಯಾಕಂದ್ರೆ ಇವಾಗ ಅಮ್ಮನವರು 1 ಕಿತ ಅಲ್ದಿರಿ 2 ಕಿತ 3 ಕಿತ 4 ಕಿತ ಸೂಚನೆ ಕೊಡ್ತಾನೆ ಇರ್ತಾರೆ. ನಮ್ ತಂದೆಯವ್ರು ತುಂಬಾನೇ ಹುಷಾರಿಲ್ಲ, ಅದಕ್ಕೋಸ್ಕರ ಎಲ್ಲೆಲ್ಲೋ ತೋರಿಸ್ವಿ, ಎಲ್ಲೂ ಹುಷಾರಾಗಿಲ್ಲ. ರೆದ್ದಿ ಓಡಾಡಕ್ ಆಗ್ತಾ ಇಲ್ಲ, ಎಲ್ಲೋದ್ರೂ ನಮ್ಗೆ ಪರಿಹಾರ ಸಿಗ್ತಾ ಇಲ್ಲ. ಆಮೇಲೆ ನಮ್ಮ ಯಜಮಾನ್ರಿಗೂ 2 ವರ್ಷ 3 ವರ್ಷ ನಡೀತೈತೆ, ಅವ್ರಿಗೂ ಹುಷಾರಿಲ್ಲ. ಅವ್ರಿಗೂ ಆಯುರ್ವೇದಿಕ ದೇವಸ್ಥಾನಗಳು ಎಲ್ಲ ಸುತ್ತಿದೀವಿ, ಎಲ್ಲೂ ಹುಷಾರಾಗಿಲ್ಲ. ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನಾವು ದೇವ್ರನ್ನ ಮನೆಗ್ ಕರ್ಸಿದೀವಿ. ನಂಬಿಕೆ ಇದ್ದೇ ಕರ್ಸಿರೋದು. ಅಂತಮ್ಮ ನೋಡಿ, ಕೈ ಎತ್ತಕ್ಕಾಗಲ್ಲ, ಈ ಕಾಲ್ ಬರಲ್ಲ, ಎಡ್ದಗಾಲು. ಹಿಂದ್ಗಡೆ ಬೆನ್ನು ಫುಲ್ ನೋವು, ಇದು ಹಿಂಗೆ ಎತ್ತಕ್ಕಾಗಲ್ಲ. ಮೊದಲು ಚೆಂದಾಗಿದ್ದಾರೆ.
ಇರಲಿ, ಅವರು ಡೈಲಿ ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಏನೇ ಇರಲಿ, ಅವ್ರ ಕಷ್ಟ ಏನೇ ಇರಲಿ, ಸಕಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಅಮ್ಮನವರು ವಾಗ್ದಾನ ಕೊಟ್ಟಿದ್ದಾರೆ. ಸ್ವಾಮಿಗಳು ಸಹ ಅದನ್ನ ಹೇಳ್ತಾ ಇದ್ದಾರೆ. ಚೆನ್ನಾಗುತ್ತೆ. ಅಮ್ಮನ ದಾರಿ ತೋರ್ಸ್ಕೊಂಡು ಕೊಟ್ರು. ಸರ್ ನಾನು ಒಂದೇ ಮಾತು ಹೇಳ್ಬೇಕಂದ್ರೆ, ಯಾಕಂದ್ರೆ ಆ ಜಾಗದಲ್ಲಿ ಮಾಟ ಮಂತ್ರನೇ ಆಗಿಲ್ಲ ಸರ್. ಯಾಕಂದ್ರೆ ಇವಾಗ ಅಮ್ಮನವರು ಒಂದ್ಕಿತ ಅಲ್ದಿರಿ 2 ಕಿತ 3 ಕಿತ 4 ಕಿತ ಸೂಚನೆ ಕೊಡ್ತಾನೆ ಇರ್ತಾರೆ. ಇವಾಗ ಎಲ್ಲೆಲ್ಲೋ ಹೋಗ್ತಿರಿ ದೇವಸ್ಥಾನ ಹತ್ರ, ಅಲ್ಲಿ ಆ ತರ ಆಗೈತೆ ಅಂತ ಒಂದು ತಗೊಂಬಂದ್ ಕಟ್ಟೋದು. ಅಲ್ಲಿ ನೋಡಿ ಸರ್, ಆ ಮನೆಯಲ್ಲಿ ಎಷ್ಟು ಕಟ್ಟಿದ್ದಾರೆ ಸರ್. ಕಟ್ಟಿ ಏನಾಗಿದೆ ಅಂದ್ರೆ ಅವರೇ ತಗೊಂಡಿದ್ದಾರೆ ಅಷ್ಟೇ. ಅದನ್ನೆಲ್ಲ ಕಿತ್ತೋಗ್ತಿದ್ದಂಗೆ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸರೋಗಿದೆ. ಏನಂದ್ರೆ ಒಂದು ದೇವ್ರ ಸಮಸ್ಯೆ ಆಗಿತ್ತು. ಆ ದೇವ್ರ ಸಮಸ್ಯೆ ಏನಂದ್ರೆ ಅವ್ರು ಜಮೀನ್ ತಗೊಂಡಿದ್ದಾರೆ. ಅಲ್ಲಿ ಬಂಡೆಯಲ್ಲಿ ಅವರು ಹೇಳಿದ್ದಾರೆ ಏನಂದ್ರೆ ಒಂದು ಹಾವು ಕಾಣಿಸಿದೆ, ಆ ಹಾವು ಕಾಣಿಸಿದ್ಮೇಲೆ ಈ ತರ ಸಮಸ್ಯೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಬಂಡೆ ತೆಗ್ದಿದ್ದಾರೆ. ಆ ಬಂಡೆ ತೆಗೆದು ಜಮೀನೆಲ್ಲ ಕ್ಲೀನ್ ಮಾಡಿಸ್ಬೇಕಂತ ಹೋಗಿದ್ದಾರೆ. ಅವಾಗ ಅಲ್ಲೂ ಹಾವು ಕಾಣಿಸಿದೆ. ಹಾವು ಕಾಣಿಸಿದಾಗ ಏನಾಗಿದೆ ಅಂದ್ರೆ ತಿರ್ಗಾ ಮಗಳು ಡೆತ್ ಆಗಿದ್ದಾರೆ. ಮಗಳು ಡೆತ್ ಆದಾಗ ಹಳ್ಳಿನ ಕಾತರ ಆಗಿದೆ. ಇಲ್ಲೆಲ್ಲ ಏನ್ ಸರ್ ಬೇರೆ ಇಲ್ಲಿಂದ ಹಾಫು ಏನು ಅಷ್ಟೊಂದು ವರ್ಕ್ ಮಾಡಲ್ಲ ಸರ್. ವರ್ಕ್ ಮಾಡಲ್ಲ ಅಂದ್ರೆ ಹಾಸ್ಪಿಟಲ್ ಸಮಸ್ಯೆ ಅಂತಾನು ಹೇಳಕ್ ಆಗ್ತಿಲ್ಲ, ಅಥವಾ ನಮ್ಮ ಸಮಸ್ಯೆ ಅಂತಾನು ಅಲ್ಲಿ ನುಡಿಯಕ್ ಆಗ್ದಿದ್ದಂಗೆ ಆಗಬಿಟ್ಟಿದೆ. ಮಾಟ ಮಂತ್ರ ಆಗಿದೆಯಾ ಆ ತರ ನಾವ್ ಎಲ್ಲ ತರ ಚೆಕ್ ಮಾಡಿದೆ, ಬಟ್ ಅಲ್ಲಿ ಮಾಟ ಮಂತ್ರನೇ ಆಗಿಲ್ಲ ಸರ್. ಆ ಗೀರ್ ಏನಂದ್ರೆ ಒಂದು ಸಮಸ್ಯೆ ಆಗಿದ್ರೆ ಏನಂದ್ರೆ ಮನೆ ಸುತ್ತಲೂ ಒಂದು ಬಂಧನ ತರ ಎಳ್ಕೊಂಬರುತ್ತೆ ಸರ್. ಅಮ್ಮ ತ್ರಿಶೂಲನ್ನೇ ಹಾಕೊಂಡು ಮತ್ತೆ ಎಳ್ಕೊಂಬರುತ್ತೆ ನೋಡಿ. ಅಲ್ಲಿ ಎಳ್ಕೊಂಬರ್ಬೇಕು 1 ಗಂಟೆ 2 ಗಂಟೆ ರಾತ್ರಿ ಆಗಿದೆ ಸರ್. ಫುಲ್ ಎಲ್ಲ ಒಂಥರ ಗರಿಗಳು ಅವು ಇವು ಎಲ್ಲ ಇದ್ದಿತ್ತು. ಆ ಗರಿಗಳಲ್ಲೂ ಹಾವು ಅದ ತರ ಇದ್ದಿದ್ರೆ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಯಾಕಂದ್ರೆ ಹುಡುಗರು ಎತ್ಕೊಂಡಿದ್ರು, ಅದಾಗೂ ಸಮಸ್ಯೆ ಆಗೋದು. ಅಲ್ಲೆಲ್ಲೂ ನಮ್ಗೆ ಸಮಸ್ಯೆ ಆಗದಿದ್ದಂಗೆ ಅಮ್ಮ ಒಂದು ಗೀರ್ ಹಾಕೊಂಬಂದು ನೆಕ್ಸ್ಟ್ ಆ ಮನೆಗೆ ಬಂದು ಆ ತಾತಾಗೆಲ್ಲ ಆಶೀರ್ವಾದ ಕೊಟ್ಟು ಇದು ಮಾಡ್ಕೊಂಬಂದಿದ್ದು ಸರ್. ಒಂದು ಅಮ್ಮನವ್ರ ಸಂಚಾರನೇ. ಬಟ್ ಇವಾಗ ಅಮ್ಮನ ತಗೊಂಬಂದು ಅಲ್ಲಿ ಕಲ್ ತಗೊಂಬಂದು ಇಟ್ಟು ಪೂಜೆ ಮಾಡು ಅಂತ ಹೇಳಿದೆ. ಪೂಜೆ ಮಾಡ್ತಿದ್ದಂಗೆ ಸ್ವಲ್ಪನೇ ಆ ತಾತನೇ ಹೋಗ್ತಾ ಇದಾವೆ ಸರ್. ಯಂತ್ರ ತಂತ್ರ ಮಂತ್ರದ ಹೆಸರಿನಲ್ಲಿ ಪರಿಹಾರ, ಶತ್ರುನಾಶ, ವಶೀಕರಣ, ಪೀಡೆ ನಿವಾರಣೆ ಇವೆಲ್ಲ ಇಂದಿಗೆ ಬರಿಯ ವ್ಯಾಪಾರದ ಸರಕುಗಳಾಗಿವೆ. ಹಾಗಾದ್ರೆ ಇದರ ಬಗ್ಗೆ ವಾಸ್ತವವಾಗಿ